ತಾಲೂಕ್ ಜಾಲಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ರಸ್ತೆಯು ಮಳೆಯ ರಭಸಕ್ಕೆ ಕಿತ್ತುಕೊಂಡು ಹೋಗಿದೆ. ಪಕ್ಕದಲ್ಲೇ ಹಳ್ಳ ಹರಿಯುತ್ತಿದ್ದು ವಸತಿ ಶಾಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿ ನೀರು ರಭಸವಾಗಿ ಹರಿಯುತ್ತಿದೆ. ಓಡಾಡಲು ದಾರಿಯಿಲ್ಲ. ಅತ್ತ ಕಡೆಯ ಜನ ಇತ್ತ ಬರಲು, ಇತ್ತ ಕಡೆ ಜನ ಅತ್ತ ಹೋಗಲು ದಾರಿಯಿಲ್ಲ. ಜನ ಭಯಭೀತರಾಗಿದ್ದಾರೆ. ಶಾಸಕಿ ಕರ್ಯಮ್ಮ ಜಿ ನಾಯಕ್ ತಕ್ಷಣ ಅಧಿಕಾರಿಗಳಿಗೆ ಸೂಚನೆ ನೀಡಿ ಸರಿಪಡಿಸಲು ಜನ ಒತ್ತಾಯಿಸಿದ್ದಾರೆ. ಇದಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಟ್ಟ ಶಾಸಕಿ ಕರ್ಯಮ್ಮ ಜಿ ನಾಯಕ್ ಅವರು ವಸತಿ ಶಾಲೆ ಸಂಪರ್ಕದ ರಸ್ತೆ ಮಳೆ ನೀರಿಗೆ ಕೊಚ್ಚಿ ಹೋಗಿದ್ದು ಗಮನಕ್ಕೆ ಬಂದಿದ್ದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ವಸತಿ ಶಾಲೆ ಮಕ್ಕಳು ಭಯಪಡುವ ಅಗತ್ಯವಿಲ್ಲ. ಸದ್ಯ ತಾತ್ಕಾಲಿಕ ರಸ್ತೆ ನಿರ್ಮಾಣಕ್ಕೆ ಸೂಚಿಸಿದ್ದೇನೆ. ಮಳೆಗಾಲ ಕೊನೆಯಾದ ನಂತರ ಶಾಶ್ವತ ರಸ್ತೆ ಅಭಿವೃದ್ಧಿ ಮಾಡಿಸುತ್ತೇನೆ ಎಂದು ವಾಹಿನಿಗೆ ತಿಳಿಸಿದರು.